2026ರಲ್ಲಿ 400 ಕೋಟಿಯಷ್ಟು ದುಡ್ಡನ್ನ ಹೈಜಾಕ್ ಮಾಡಿರುವಂತ ಕೇಸು ಇವಾಗ ಆಚೆಗೆ ಬಂದಿದೆ ಅಂದ್ರೆ ನೀವು ನಂಬ್ತೀರಾ? ಎಸ್, ತುಂಬಾ ಜನ ನನಗೆ ಮೆಸೇಜ್ ಹಾಕಿದ್ರಿ ಈ 400 ಕೋಟಿ ಹಗರಣವನ್ನ ಎಸ್ಪೆಷಲಿ ಬೆಳಗಾವಿನಲ್ಲಿ ನಡೆದಿರೋದನ್ನ ನೀವು ವಿಡಿಯೋ ಮಾಡಿ 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 ಅಂತ ಹೇಳ್ಬಿಟ್ಟು. ನಾನು ಕೂಡ ಆ ಕೇಸ್ನ ಸ್ಟಡಿ ಮಾಡಬೇಕಾದ್ರೆ ಅದಿನ್ನು ಕೇಸು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ. ಬಟ್ ಈ ವಿಡಿಯೋನ ಮಾಡಿದ್ರೆ ಮುಂದೆ ಒಂದು ದಿನ ಯಾವಾಗ ಅದಕ್ಕೆ ರಿಸಲ್ಟ್ ಅಂದ್ರೆ ಪೊಲೀಸ್ನವರು ಒಂದು ಕಂಪ್ಲೀಟ್ ಸ್ಟೋರಿನ ರಿಲೀಸ್ ಮಾಡ್ತಾರೋ ಅವಾಗ ಹೇಳೋದಕ್ಕೆ ಒಂದು ರೀತಿ ಕ್ಯೂ ಕೊಟ್ಟಂಗ ಆಗುತ್ತೆ. ಅದೇ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನದು ಬೆಳಗಾವಿಯ ಚೋರ್ಲಾ ಘಾಟ್ ಅಲ್ಲಿ ನಡೆದಂತ ಒಂದು ಹೈಜಾಕಿಂಗ್, ಅದು ಎಸ್ಪೆಷಲಿ 2 ಟ್ರಕ್ಗಳಲ್ಲಿ 400 ಕೋಟಿ ರೀ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ. ಅಂಡ್ ಅದಕ್ಕೂ ಮಹಾರಾಷ್ಟ್ರಗೂ ಗೋವಾಗೂ ಕರ್ನಾಟಕಕ್ಕೂ ಏನು ಲಿಂಕ್ ಇದೆ? ಮಹಾರಾಷ್ಟ್ರದಲ್ಲಿ ಒಂದು ಎಲೆಕ್ಷನ್ ನಡೀತು, ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ಈ ವಿಚಾರ ನಡೆದಿರೋದು ಅಕ್ಟೋಬರ್ ಅಲ್ಲಿ, ಆದರೆ ಕಂಪ್ಲೇಂಟ್ ಆಗಿರೋದು ಜನವರಿ 1ರಲ್ಲಿ. ಯಾರದು ಏನದು ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಇನ್ ಕೇಸ್ ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳುವಂತ ಪ್ರಯತ್ನ ನಂದು. ಅಂಡ್ ಆಲ್ಸೋ ನನ್ನ ಟೀಮ್ಗೆ ಒಬ್ಬ ಎಡಿಟರ್ನ ಹುಡುಕ್ತಾ ಇದ್ದೀನಿ. ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್, ಫೋಟೋಶಾಪ್ ಇದ್ರಗಳ ಮೇಲೆ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಇದ್ರೆ ನೀವುಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ಬೆಳಗಾವಿ 400 ಕೋಟಿ ಕೇಸ್. ಅಕ್ಟೋಬರ್ 16, 2025 ಅವತ್ತು ಏನಾಗುತ್ತೆ, 2 ಟ್ರಕ್ಗಳು ಗೋವಾದಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗುತ್ತೆ. ಆ 2 ಟ್ರಕ್ಗಳಲ್ಲಿ ಸುಮಾರು 400 ಕೋಟಿಯಷ್ಟು ದುಡ್ಡು ಇರುತ್ತಂತೆ. ಆ ದುಡ್ಡು ಇಲ್ಲಿ 2 ತರ ಒಂದು ಇನ್ಫಾರ್ಮೇಶನ್ ಇದೆ. ಕೆಲವು ಸೋರ್ಸ್ ಪ್ರಕಾರ ಅದು 2000 ನೋಟ್ಗಳು. ನಿಮ್ಗೆ ಗೊತ್ತು 2000 ನೋಟ್ಗಳನ್ನ ಕ್ಲೀನ್ ನೋಟ್ ಪಾಲಿಸಿನಲ್ಲಿ RBI ಆಲ್ರೆಡಿ ಕಲೆಕ್ಟ್ ಮಾಡ್ತಿದೆ ಫ್ರಮ್ 2023 ಇಂದ ಅಂತ. ಸರಿ, ಆ 400 ಕೋಟಿ ಯಾರ್ದಾಗಿತ್ತು? ಇನ್ನು ನಿಖರವಾದಂತ ಮಾಹಿತಿಗಳಿಲ್ಲ. ಬಟ್ ಇವಾಗ ನಡೀತಿರುವಂತ ಒಂದು ಹೆಸರೇನಂದ್ರೆ ಅದು ಕಿಶೋರ್ ಸೇತ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಅಂತ ಒಂದು ಮಾಹಿತಿ ಇದೆ. ದುಡ್ಡು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರುತ್ತೆ. ಹೋಗುವಂತ ದಾರಿ ಬಂದು ಈ ಬೆಳಗಾವಿಯ ಮುಖಾಂತರ ಹೋಗ್ತಾ ಇರ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಕಿಶೋರ್ ಸೇತ್ ಅವರ ಗೊತ್ತಿರುವಂತ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿಯ ಹೆಸರೇನು? ಸಂದೀಪ್ ಪಾಟೀಲ್. ಆ ವ್ಯಕ್ತಿ ಈ 2 ಟ್ರಕ್ಗಳನ್ನ ಹೈಜಾಕ್ ಮಾಡಿ ದುಡ್ಡನ್ನ ಕದ್ಕೊಂಡು ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಪ್ರಕಾರ ಏನ್ ಮಾಡ್ತಾರೆ, ಅಕ್ಟೋಬರ್ 22ನೇ ತಾರೀಕು ಸಂದೀಪ್ ದತ್ತ ಪಾಟೀಲ್ನ ನೀನು ಇಲ್ಲಿ ಗೋಟಿ ಏರಿಯಾಗೆ ಬನ್ನಿ ಅಂತ ಹೇಳ್ಬಿಟ್ಟು ಯಾರು ಕರೀತಾರೆ? ವಿಶಾಲ್ ನಾಯ್ಡು ಅನ್ನುವಂತ ಒಬ್ಬ ವ್ಯಕ್ತಿ ಕರೀತಾನೆ. ಈ ವಿಶಾಲ್ ನಾಯ್ಡುಗೆ ಹೇಳಿದ್ ಯಾರು ಅಂದ್ರೆ ವಿರಾಟ್ ಗಾಂಧಿ ಅನ್ನುವಂತ ಮಾಹಿತಿ ಹೇಳ್ತಾರೆ. ಈಗ ಪೊಲೀಸ್ನವರು ಸದ್ಯಕ್ಕೆ ಬಳಸಿರುವಂತ 3 ಹೆಸರುಗಳು. ಒಂದು ವಿರಾಟ್ ಗಾಂಧಿ, ಆತನೇ ಹೆಡ್. ಆತನ ಕೆಳಗೆ ವಿಶಾಲ್ ನಾಯ್ಡು, ಈತನೇ ಸಂದೀಪ್ ದತ್ತನನ್ನ ಕಿಡ್ನಾಪ್ ಮಾಡಿದ್ದು ಅಂತ ಮಾಹಿತಿ ಇದೆ. ಸಂದೀಪ್ ದತ್ತನನ್ನ ಫಾರ್ಚುನರ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಹೋದ ನಂತರ ಆತನಿಗೆ ಟಾರ್ಚರ್ ಕೊಡ್ತಾರೆ. ನನ್ನ ದುಡ್ಡು ಕಳವಾಗಿದೆ, ಯಾವಾಗ 16ನೇ ತಾರೀಕು ಕಳವಾಗಿದೆ 400 ಕೋಟಿ ಅಂತ ಹೇಳಿ ಆತನಿಗೆ ಟಾರ್ಚರ್ ಕೊಟ್ಟು ಕೇಳ್ತಾರೆ. ಆತ ನಾನು ತಗೊಂಡಿಲ್ಲ ಅಂತ ಹೇಳ್ತಾನೆ. ಅದಾದ ನಂತರ ಆತನನ್ನ ಬಿಟ್ಟು ಆತ ಮನೆಗೆ ಹೋಗ್ಬೇಕಾದ್ರೆ ಹಿಂಬಾಲಿಸ್ತಾರೆ. ಆತನ ಸುತ್ತಮುತ್ತ ಆತ ಏನಾದ್ರೂ ಕದ್ದಿದನ, ಇನ್ವಾಲ್ವ್ ಆಗಿದನ ಅಂತ ಹೇಳಿ. ಇದೇ ವಿಚಾರವನ್ನ ಆತ ಯಾರು ಸಂದೀಪ್ ದತ್ತ ಪಾಟೀಲ್ ಜನವರಿ 1ನೇ ತಾರೀಕು ನಾಸಿಕ್ ನಲ್ಲಿ ಒಂದು FIR ಅಂದ್ರೆ ಕಂಪ್ಲೇಂಟ್ ನ ಕೊಡ್ತಾನೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರಲ್ಲಿ ಆ ಒಂದು ಕಂಪ್ಲೇಂಟ್ ಕಾಪಿನಲ್ಲಿ ಕೆಲವು ಇನ್ಫಾರ್ಮೇಶನ್ ಗಳು ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಪ್ಲಿಸಿಟ್ಲಿ 400 ಕೋಟಿ ಅನ್ನೋದು ಮೆನ್ಷನ್ ಆಗಿರುತ್ತಂತೆ. ಈಗ 400 ಕೋಟಿ ಅನ್ನೋದು ಮೆನ್ಷನ್ ಆಗಿರೋದು ಕರ್ನಾಟಕಕ್ಕೆ ಹೇಗೆ ಗೊತ್ತಾಯ್ತು? ಮಹಾರಾಷ್ಟ್ರದಲ್ಲಿ ಏನೋ ಒಂದು ನಡೀತಾ ಇದೆ ಅಂದಾಗ ಕರ್ನಾಟಕಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ, ಈಗ ಆ ದುಡ್ಡನ್ನ ಸಾಗಿಸೋದಿಕ್ಕೆ ಬಳಸಿದಂತ ದಾರಿ ಇದೆಯಲ್ಲ ಬೆಳಗಾವಿ, ಅದೇ ಕಾರಣಕ್ಕೆ ಕರ್ನಾಟಕದ ಪೊಲೀಸ್ಗೆ ಎಸ್ಪೆಷಲಿ ಬೆಳಗಾವಿ ಡಿವಿಷನ್ ಏನ್ ಬರುತ್ತೋ ಅಲ್ಲಿಗೆ ಒಂದು ಮಹಾರಾಷ್ಟ್ರದ ಕಡೆಯಿಂದ ಒಂದು ಲೆಟರ್ ಬರುತ್ತಂತೆ. ಈ ರೀತಿ ಟ್ರಕ್ ಸಾಗಣೆ ಆಗುವಂತ ಸಮಯದಲ್ಲಿ ಇಲ್ಲೂ ಕೂಡ ಇನ್ಸಿಡೆಂಟ್ ಆಗಿದೆ. ಅದೇ ಕಾರಣಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ, ನೀವು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿ ಈ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅವರು ಏನು ಅಫಿಷಿಯಲಿ ಲೆಟರ್ ಕಳಿಸ್ತಾರೆ. ಆ ಲೆಟರ್ ಎಲ್ಲ ಕಳಿಸಿದರೆ ಅದನ್ನ ಬೆಳಗಾವಿಯ SP ಅವರು ಮೀಡಿಯಾ ಮುಂದೆ ಹೇಳ್ತಾರೆ. ಬೆಳಗಾವಿ SP ಅವ್ರದ್ದು ಇಂಟರ್ವ್ಯೂನ ನಾನು ನೋಡಿದೆ. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳು ಬರೋದು ಬಾಕಿ ಇದೆ. ಯಾಕೆ ನಮಗೆ ಈ ಲೆಟರ್ ಬಂದಿದೆ ಅಂದ್ರೆ, ಈಗ ಈ ಇನ್ಸಿಡೆಂಟ್ ನಡೆದಿರೋದು ಬೆಳಗಾವಿನಲ್ಲಿ ಅನ್ನೋ ಕಾರಣಕ್ಕೆ ನಮಗೆ ಈ ಒಂದು ಲೆಟರ್ ಬಂದಿದೆ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಆಗಿದೆ. ಇದ್ರ ಬಗ್ಗೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಗೋವಾ ಪೊಲೀಸು, ಕರ್ನಾಟಕ ಪೊಲೀಸು, ಮಹಾರಾಷ್ಟ್ರ ಪೊಲೀಸು 3 ಜನ ಅಂದ್ರೆ ಇನ್ವಾಲ್ವ್ ಆಗಿ ಈ ಕೇಸನ್ನ ಕ್ರಾಕ್ ಮಾಡಬೇಕು ಅನ್ನೋ ರೀತಿ ಒಂದು ಕೆಲಸ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೊಡ್ತಾರೆ. ಹೊಸ BNS ಆಕ್ಟ್ ಪ್ರಕಾರ ಇನ್ ಕೇಸ್ ಯಾವುದೇ ಒಂದು ಕೇಸು ಪ್ರಕರಣ ಎಲ್ಲಿ ಈಗ ಸಪೋಸ್ ಗೋವಾದಲ್ಲಿ ನಡೆದಿದೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಇನ್ನೊಂದು ಬೇರೆ ತರ ನಡೆದಿದೆ, ಅದಾದ್ಮೇಲೆ ಅದೇ ಕೇಸು ನಾಸಿಕಲ್ಲೂ ನಡೆದಿದೆ, ಈ ಕಂಟಿನ್ಯೂ
ವಿಸಿನಿಟಿ ಆಗಿರುತ್ತಲ್ಲ, ಅಂದ್ರೆ ಯಾವ್ಯಾವ ಪ್ಲೇಸ್ ಅಲ್ಲಿ ಘಟನೆಗಳು ನಡೆದಿರುತ್ತೆ ಅಂತ ಎಲ್ಲಾ ಪ್ಲೇಸ್ ಗಳಲ್ಲಿ ಬಿಲಾಂಗ್ ಆಗುವಂತ ಯಾವುದೇ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಕಂಪ್ಲೇಂಟ್ ನ ಕೊಡಬಹುದು. ಅಂಡ್ ಅಲ್ಲಿ ಬಿಲಾಂಗ್ ಆಗುವಂತ ಯಾವುದೇ ಜುಡಿಸ್ಟಿಕ್ಷನ್ ಈ ಕೇಸನ್ನ ಕೈಗೆತ್ತಿಕೊಳ್ಳಬಹುದು ಅನ್ನುವಂತ ಒಂದು ಹೊಸ ಆಕ್ಟ್ ಪ್ರಕಾರ ಅಂತ ಅಲ್ಲಿರುವ ಬೆಳಗಾವಿ SP ಕ್ಲಿಯರ್ ಆಗಿ ಹೇಳ್ತಾರೆ. ಅಂಡ್ ಆಲ್ಸೋ ಅವರಿಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇವಾಗ ಸದ್ಯಕ್ಕೆ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆತ ಐ ವಿಟ್ನೆಸ್ ಅಲ್ಲ, ಆತ ಜಸ್ಟ್ ಕೇಳಿರೋದು. ಅಂದ್ರೆ ಈತ ಮೂರನೇ ವ್ಯಕ್ತಿ, ಯಾರೋ ಕೇಳಿ ಅದನ್ನ ಕಂಪ್ಲೇಂಟ್ ಕೊಡೋದನ್ನ, ಆ ಕಂಪ್ಲೇಂಟ್ ನ ಇವರು ತಗೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ 400 ಕೋಟಿ ದರೋಡೆ ಆಗಿದೆ ಅನ್ನೋದು, ಹೈಜಾಕ್ ಮಾಡಿ ದರೋಡೆ ಮಾಡಿದ್ದಾರೆ ಅನ್ನೋದನ್ನ ಐ ವಿಟ್ನೆಸ್ ಅಥವಾ ಅಲ್ಲಿರುವಂತಹ ಯಾರಾದ್ರೂ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ರೆ ಅವಾಗಷ್ಟೇ ಅದನ್ನ ಕಾನೂನಿನ ಪ್ರಕಾರವಾಗಿ ತಗೊಳ್ಬಹುದು. ಯಾರಾದ್ರೂ ಮೂರನೇ ವ್ಯಕ್ತಿ, ಕೇಳಿಸ್ಕೊಂಡಿರೋ ವ್ಯಕ್ತಿ ಏನಾದ್ರೂ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಆ ಕಂಪ್ಲೇಂಟ್ ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸುಮಾರು ಇನ್ಫಾರ್ಮೇಶನ್ ಗಳನ್ನ ಆಚೆಗೆ ಬಿಡೋದಿಕ್ಕಾಗಲ್ಲ. ಕಾರಣ ಯಾಕಂದ್ರೆ ಇನ್ನು ಈ ಕೇಸು ಇನ್ವೆಸ್ಟಿಗೇಷನ್ ಲೆವೆಲ್ ಅಲ್ಲೇ ಇದೆ. ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಯಾರು ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್, ಇವರನ್ನ ಕಿಡ್ನಾಪ್ ಮಾಡಿದ್ದು ಓಕೆ, ಈಗ 400 ಕೋಟಿ ಹಣ ಅಂತ ಇವ್ರು ಏನು ಹೇಳ್ತಾ ಇದ್ದಾರೆ, ಒಂದ್ ರೀತಿ ಅಲಿಗೇಷನ್ ಅನ್ಬೋದು. ಯಾಕಂದ್ರೆ ಇನ್ನು ಕನ್ಫರ್ಮೇಶನ್ ಆಗಿಲ್ಲ ಅದು ನಿಜವಾಗ್ಲೂ 400 ಕೋಟಿಯನ್ನ ಇವರು ಹೈಜಾಕ್ ಮಾಡಿ ಕದ್ದಿದ್ದಾರಾ ಇಲ್ವಾ ಅನ್ನುವಂತ ಒಂದು ನಿಖರವಾದಂತ ಕನ್ಫರ್ಮೇಶನ್ ಬರುವವರೆಗೂ ನಾವು ಇದನ್ನ ಊಹಾಪೋಹ ಅಂತಾನೆ ಹೇಳ್ಬೋದು. ಈಗ ಬೆಳಗಾವಿ SP ಅವರು ಹೇಳಿರುವಂತ ಪ್ರಕಾರ ಈಗ ಒಬ್ರು ಯಾರು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ನಾಸಿಕ್ ಅಲ್ಲಿ, ಅವರು ಮೆನ್ಷನ್ ಮಾಡಿದ್ರಂತೆ. ಅಂಡ್ ಆಲ್ಸೋ ಅವರು ಯಾರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಇಬ್ರು ಅವರುಗಳು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಕಾರಣನೇ ಇದು ಹೈಜಾಕ್ ಮಾಡಿದ್ರು. ಈಗ ನಮ್ಮ ದುಡ್ಡು ಹೋಗ್ಬಿಟ್ಟಿದೆ, ನೀನೇ ನನಗೆ 400 ಕೋಟಿ ಕೊಡು ಅಂತ ಹೇಳ್ಬಿಟ್ಟು ಆತನಿಗೆ ಟಾರ್ಚರ್ ಕೊಡ್ತಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಆತ ಅಲ್ಲಿ ಬಿಚ್ಚಿಟ್ಟಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಓವರ್ ಆಲ್ ಇದಿನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇದೆ. ಈಗ ಆ 400 ಕೋಟಿ ಯಾರ್ದಿರ್ಬೋದು, ಈಗ ಇಲ್ಲಿ ಯೂಸ್ ಮಾಡ್ತಿರುವಂಥ ನೇಮ್ಗಳು ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪರ್ಸನ್ ಆಗಿರೋದ್ರಿಂದ 400 ಕೋಟಿ ಕಳ್ಳತನ ಆದ ತಕ್ಷಣ ಯಾಕೆ ಒಂದು ಕಂಪ್ಲೇಂಟ್ನ ಕೊಡಲಿಲ್ಲ ಅನ್ನುವಂಥ ಒಂದು ಬಿಗ್ ಕ್ವಶನ್ ಮಾರ್ಕ್ ಇನ್ನೂ ಹಾಗೆ ಉಳಿದಿದೆ. ಯೂಶಲಿ ಏನಾಗುತ್ತೆ, ಏನಾದರೂ ಒಂದು ವೈಟ್ ಮನಿ ಕಳವಾದ್ರೆ ಅದನ್ನ ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ, ಸಿಕ್ಕಾಗ ಇವರಿಗೆ ಲೀಗಲ್ ಆಗಿ ಅವ್ರ ಹತ್ರ ಹೋಗುತ್ತೆ. ಬಟ್ ಇನ್ ಕೇಸ್ ವೈಟ್ ಮನಿ ಆಗಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರು ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಯಾರು IT-ನವ್ರು ಬರ್ತಾರೆ, ED-ನವ್ರು ಬರ್ತಾರೆ, ಪೊಲೀಸ್ನವ್ರು ಎಲ್ಲ ಆಲ್ರೆಡಿ ಕ್ಯಾಚ್ ಮಾಡಿರ್ತಾರೆ. ಸೊ ಅವಾಗ ರಿವರ್ಸ್ ಆಗುತ್ತೆ ಕೇಸು. ಯಾಕೆ ರಿವರ್ಸ್ ಆಗುತ್ತೆ ನಿಮಗೆ ಗೊತ್ತು, ಬ್ಲಾಕ್ ಮನಿ ಇಟ್ಕೊಂಡ್ರೆ ಅದು ಎಷ್ಟು ಅಫೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಅದೇ ಕಾರಣಕ್ಕೆ ಆ ದುಡ್ಡು ಕಳವಾಗಿದ್ರು ಸಹ ಯಾಕೆ ಓನರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದನ್ನ ಇವಾಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ. ಅಂಡ್ ಆಲ್ಸೋ ಡಿಸೆಂಬರ್ ಎಂಡಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯುತ್ತೆ. ಅಕ್ಟೋಬರ್ 22ನೇ ತಾರೀಕಿಗೆ ಇವರು 400 ಕೋಟಿಯನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ಬೇಕು ಅನ್ನೋದು. ಅಂಡ್ ಡಿಸೆಂಬರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದು. ಎರಡಕ್ಕೂ ಏನಾದರೂ ಲಿಂಕ್ ಇದೆಯಾ, ಆ ಲಿಂಕ್ನ ಬಗ್ಗೆ ಏನಾದರೂ ಮಾಹಿತಿ ಆಚೆಗೆ ಬರುತ್ತಾ ಅನ್ನೋದನ್ನ ನಾವಿನ್ನು ಕಾದು ನೋಡಲೇಬೇಕು. ಇನ್ ಜನರಲ್ ಆಗಿ ಮಾತಾಡೋದಾದ್ರೆ, ಒಬ್ರು ಏನಾದರೂ 1 ಕೋಟಿನೇ ಆಗಲಿ 2 ಕೋಟಿನೇ ಆಗಲಿ ಎಷ್ಟೇ ಆಗಲಿ ದುಡ್ಡನ್ನ ಕಳ್ಕೊಂಡ್ರೆ ಅದು ನಿಜವಾಗ್ಲೂ ಲೀಗಲಿ ಸಂಪಾದನೆ ಮಾಡಿದರೆ ಖಂಡಿತ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ನ ಕೊಡ್ತಾರೆ. ಯಾರು ಇಲ್ಲೀಗಲ್ ಆಗಿ ಸಂಪಾದನೆ ಮಾಡಿರ್ತಾರೋ ಅವ್ರು ಆಬ್ವಿಯಸ್ಲಿ ಕೊಡೋದಕ್ಕೆ ಎದುರ್ಕೊಂತಾರೆ, ಬಿಕಾಸ್ ಕೇಸು ಅವರ ಮೇಲೇನೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಆಲ್ಸೋ ಎಸ್ಪೆಷಲಿ ಆ ಜಾಗವನ್ನ ಯಾಕೆ ಸ್ಪೆಸಿಫೈ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕಾಲೆ ಹಾಕೋದು ಬಾಕಿ ಇದೆ. ಆ ಸ್ಪಾಟ್ ಅಲ್ಲಿ ಯಾವುದೇ CCTV ಕ್ಯಾಮ್ರಾಗಳಿಲ್ಲ, ಯಾವುದೇ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿ ಇದೆ. ಈಗ ಸುಮಾರು 400 ಕ್ಯಾಮ್ರಾಗಳನ್ನ ಅಳವಡಿಸುವಂತ ಒಂದು ಅವಕಾಶ ಇದೆಯಂತೆ ಅಲ್ಲಿ ಬೆಳಗಾವಿನಲ್ಲಿ. ಸೊ ಅದೇ ಕಾರಣಕ್ಕೆ ಚೋರ್ಲಾ ಘಾಟಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು SP-ನವರು ಹೇಳ್ತಾರೆ. ಯಾರಾದರೂ ಒಂದು ಫೋನ್ ಕಳ್ಕೊಂಡ್ರೆ ಅಷ್ಟೊಂದು ಗಾಬರಿಯಾಗಿ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತಾರೆ. ಇನ್ನು 400 ಕೋಟಿ ಕಳವಾಗಿದೆ, ಯಾರು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದೇ ಇವಾಗ ಬಿಗ್ ಕ್ವಶನ್ ಮಾರ್ಕ್. SIT ಅದನ್ನೇನಾದರೂ ಕ್ರ್ಯಾಕ್ ಮಾಡಿ ಅದಕ್ಕೇನಾದರೂ ಆನ್ಸರ್ ಹುಡುಕಿ ಅದು ಮೀಡಿಯಾಗೆ ಆಚೆಗೆ ಬಂದರೆ ಇಟ್ ವಿಲ್ ಬಿ ಡಿಸಾಸ್ಟರ್. ಯಾಕೆ ಡಿಸಾಸ್ಟರ್ ಅಂದರೆ 400 ಕೋಟಿನ ಅಷ್ಟು ಸುಲಭವಾಗಿ ಲೀಗಲಿ ಸಾಗಿಸುವ ಹಾಗಿಲ್ಲ. ಇನ್ಫ್ಯಾಕ್ಟ್ ನೀವು ಬ್ಯಾಂಕಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಅಂಡ್ ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಎಲ್ಲ ಬ್ಯಾಂಕ್ಗಳಲ್ಲೂ ಲಿಮಿಟೇಷನ್ಸ್ ಇದೆ. ಅದನ್ನು ಮೀರಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೂ ಸಹ ಅದು ಲೀಗಲಿ ಹೋಗ್ಬೇಕಾಗುತ್ತೆ, ಅದಕ್ಕೆ ಬ್ಯಾಂಕ್ನವರು ಅಲೋ ಮಾಡಬೇಕಾಗುತ್ತೆ. ಸೊ ಆಗಿರುವಾಗ ಕೋಟಿ ಕೋಟಿ ದುಡ್ಡನ್ನ ಈ ರೀತಿ ಟ್ರಕ್ಕಲ್ಲಿ ಹಾಕಿ ಸಾಗಿಸ್ತಿದ್ರು ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಇದನ್ನೇನಾದ್ರೂ ಸಾಲ್ವ್ ಮಾಡಿ ಈ ನ್ಯೂಸ್ ರಿಯಲಿ ಆಚೆಗೆ ಬಂತು ಅಂತಂದ್ರೆ ನನ್ನ ಪ್ರಕಾರ ಬರೋದು ಡೌಟು. ಯಾಕೆ ಅಂತಂದರೆ ಇದರಲ್ಲಿ ಏನಾದರೂ ಪೊಲಿಟಿಕಲ್ಲಿ ಏನಾದರೂ ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ಈ ಕೇಸ್ ಹಂಗೆ ಏನು ಆಗೇ ಇಲ್ಲ ಅನ್ನೋ ಥರ ಗಾಳಿಲಿ ಹೋಗ್ಬಿಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಹೇಳಿ ಇದ್ರ ಬಗ್ಗೆ ಏನು ಜಾಸ್ತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. 400 ಕೋಟಿ ಅಂತೆಲ್ಲ ಹೇಳ್ತಾರೆ, ಇನ್ನೂ ಏನು ಅದು ಕನ್ಫರ್ಮೇಷನ್ ಆಗಿಲ್ಲ. ಇದಿನ್ನೂ ಡೆವಲಪಿಂಗ್ ಸ್ಟೇಟಲ್ಲೇ ಇದೆ. ಅವ್ನು ಕೊಟ್ಟಿರುವಂಥ ಕಂಪ್ಲೇಂಟ್ ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ಇನ್ ಕೇಸ್ ನಿಜ ಆಗಿದ್ರೆ ಆ 400 ಕೋಟಿ ಯಾರ್ದು ಅಂತ ಪೊಲೀಸ್ನವರು ಪ್ರೂವ್ ಮಾಡಬೇಕಾಗುತ್ತೆ. ಯಾರ್ದು ಅಂತ ಪೊಲೀಸ್ನವರು ಕಂಡುಹಿಡಿಲಿಲ್ಲ ಅಂದರೆ ಈ ಕೇಸು ಅಷ್ಟೇ.
ಅಂಡ್ ಆಲ್ಸೋ ನನ್ನ ಟೀಮ್ಗೆ ಒಬ್ಬ ಎಡಿಟರ್ನ ಹುಡುಕ್ತಾ ಇದ್ದೀನಿ. ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್, ಫೋಟೋಶಾಪ್ ಇದ್ರಗಳ ಮೇಲೆ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಇದ್ರೆ ನೀವುಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಒಂದೇ ಒಂದು ನೋಟು, ಈ ಒಂದು ಎಡಿಟಿಂಗ್ ವರ್ಕ್ ಅಂತ ಇದೆಯಲ್ಲ ಅದನ್ನ ಫ್ರೀಲಾನ್ಸಿಂಗ್ ಅಥವಾ ಅದನ್ನ ಫೈಲ್ ನ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡಿ ಮತ್ತೆ ನನಗೆ ಕಳಿಸಿ ನಾನು ಅದನ್ನ ರಿವ್ಯೂ ಮಾಡಿ ಮತ್ತೆ ಇಟ್ಸ್ ಅ ವೆರಿ ಹೆಡ್ಏಕ್ ಪ್ರೊಸೆಸ್. ಅದೇ ಕಾರಣಕ್ಕೆ ವರ್ಕ್ ಫ್ರಮ್ ಹೋಮ್ ಆಗೋದಿಲ್ಲ. ನೀವು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತೀರಾ, ಬೆಂಗಳೂರಲ್ಲಿ ಇರುವಂತ ನನ್ನ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದಿದ್ರೆ ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.